ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ರಾಜಕಾರಣ ಹೆಚ್ಚಾಗಿ ನಡೀತಿದೆ ಅಂತ ಅನ್ನಬಹುದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ಲ ನಾಯಕರುಗಳ ಬೆಂಬಲಿಗರು ಅವರವರಿಗೆ ತೋಚಿದಂತೆ ಹೇಳಿಕೆಗಳನ್ನು ಅಭಿಪ್ರಾಯಗಳನ್ನು ಕೊಡೋದು ಮತ್ತು ಮಂಡಿಸುವ ಕಾರ್ಯ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳೇ ಸ್ವತಃ ಸಂದೇಶ ರವಾನೆಯೋ ಅಥವಾ ಅವರ ಮನಸ್ಸಿನಲ್ಲಿರುವುದನ್ನು ಹೇಳಿದ್ದಾರೋ ಅಥವಾ ಅವರಿಗೆ ಹೈಕಮಾಂಡ್ನಿಂದ ಅಂತಹ ಒಂದು ಮಾರ್ಗದರ್ಶನ ಸಂದೇಶ ಬಂದಿದೆಯೋ ಗೊತ್ತಿಲ್ಲ. ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಇನ್ನೂ ಏನೇನೋ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾಗ CM ಹೇಳ್ತಾರೆ, ಮುಂದಿನ 5 ವರ್ಷ ನಾನೇ CM ಅಂತ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಕಲ್ಲಬಂಡೆ ಥರ ಇದ್ದೀವಿ, --5 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ. ಮೊನ್ನೆ ಮೈಸೂರಿನಲ್ಲಿ ಕೈ ಎತ್ತಿ ಪ್ರದರ್ಶಿಸಿದ್ರು ಒಗ್ಗಟ್ಟನ್ನು. ಇವತ್ತು ನಾನೇ ಅಂತ ಹೇಳಿದ್ದಾರೆ. ಅದು ಅಚ್ಚರಿಗೆ ಕಾರಣ ಅಂತ ಕೆಲವರ ವರ್ಣನೆ. ಇನ್ನು ಈ ಮಧ್ಯೆ ಆ ಹುದ್ದೆ ತನಗೆ ಲಭಿಸಬಹುದು ಅಥವಾ ಲಭಿಸಬೇಕು ಅಂದುಕೊಂಡಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಐ ಹ್ಯಾವ್ ನೋ ಆಪ್ಷನ್ ಎನ್ನುವ ಮೂಲಕ CM ಆಸೆಯನ್ನು ಕೈಬಿಟ್ಟಂತೆ ಕೆಲವರಿಗೆ ಕಾಣಿಸಿದೆ. ನನಗೆ ಬೇರೆ ಆಯ್ಕೆ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ ಅಂತ ಅಸಹಾಯಕರಾಗಿದ್ದಾರೆ ಎಂಬುದು ಮಾಧ್ಯಮಗಳ ಬಣ್ಣನೆ. DKಶಿ ಹೇಳಿಕೆ ಬೆನ್ನಲ್ಲೇ ಮತ್ತೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. 5 ವರ್ಷವೂ ನಾನೇ CM, ಅನುಮಾನ ಬೇಡ. BJP ಹೇಳಿದಂತೆ ಸರ್ಕಾರ ನಡೆಯಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. ಇನ್ನು CM ಸಿದ್ದರಾಮಯ್ಯ ಕುರ್ಚಿ ಬ್ರಹ್ಮಾಸ್ತ್ರಕ್ಕೆ DCM DK ಶಿವಕುಮಾರ್ ಶರಣಾಗತಿಯ ಪ್ರತ್ಯಾಸ್ತ್ರವನ್ನು ಬಳಸಿರೋದು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಯಾರ್ಯಾರ ಗೇಮ್ ಪ್ಲಾನ್ ಏನಿರಬಹುದು? ಸೆಪ್ಟೆಂಬರ್ನಲ್ಲಿ ರಾಜಕೀಯ ಸುನಾಮಿ ಸಾಧ್ಯತೆ ಇದೆಯಾ? ಅದರ ಬಗ್ಗೆ ನೋಡೋಣ. ನಾವು CM ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಹೇಗಿರಬಹುದು, ಏನಿರಬಹುದು? ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಮೊನ್ನೆ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟಿದ್ರು. ಇಬ್ರು ಕೂಡ ಕೈ ಎತ್ತೋ ಮೂಲಕವಾಗಿ 5 ವರ್ಷ ನಾನೇ CM ಅನ್ನೋ ಮೂಲಕ ಹೊಸ ದಾಳವನ್ನು ಉರುಳಿಸಿದ್ದಾರೆ. ನಾಯಕತ್ವ ಬದಲಾವಣೆಗೆ ಎಂಬ DK ಆಪ್ತರ ಬೇಡಿಕೆಗೆ ಈ ಮೂಲಕವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಅಷ್ಟು ಸುಲಭವಲ್ಲ ಅಂತ ಸಂದೇಶವನ್ನು ರವಾನಿಸಿರೋ ಹಾಗೆ ಕಾಣಿಸ್ತಾ ಇದೆ ಈ ಬೆಳವಣಿಗೆ. ಇನ್ನು DCM DK ಶಿವಕುಮಾರ್ ಅವರ ಗೇಮ್ ಪ್ಲಾನ್ ಏನಾಗಿರಬಹುದು, ಅವರ ಈ ನಡೆ ಯಾಕೆ ಅಂತ ನೋಡಿದಾದ್ರೆ ತೆರೆ ಮುಂದೆ ಅಸಹಾಯಕತೆಯನ್ನು ತೋರ್ಪಡಿಸ್ತಾ ಇದ್ರೆ ಆದರೆ ಒಳೊಳಗೇನೆ ತಂತ್ರಗಾರಿಕೆಯನ್ನು ಹೆಣಿತಿರಬಹುದು ಅನ್ನುವಂಥ ಲೆಕ್ಕಾಚಾರ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಪಕ್ಷನಿಷ್ಠ ಅನ್ನುವಂತಹ ಮುಖ್ಯ DK ಶಿವಕುಮಾರ್ ಅವರ ಗೇಮ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇನ್ನು ನಾಯಕತ್ವ ಬದಲಾವಣೆಯ ಸಾಧ್ಯತೆ ಇದೆಯಾ? 50-50 ಫಾರ್ಮುಲಾ ರೂಪಿಸಿದ್ರೆ ಅದಕ್ಕೆ ಈಗಿನಿಂದಲೇ ಸಿದ್ಧತೆಯನ್ನ ಮಾಡಿಕೊಳ್ಳೋದು, ಶಾಸಕರು ಅಭಿಪ್ರಾಯವನ್ನ ಸಂಗ್ರಹಿಸಬಹುದು, ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಕಾರ್ಯರೂಪಕ್ಕೆ ಇದನ್ನು ಜಾರಿಗೊಳಿಸಬಹುದು, ಮುಂದಿನ ನವೆಂಬರ್ ನಂತರ ಜಾರಿಗೊಳಿಸಬಹುದು ಅಂತ ಹೇಳಲಾಗ್ತಿದೆ. 138 ಜನ ಶಾಸಕರ ಬಲ ಇದೆ ಅಂತ ಹೇಳ್ಕೊಳ್ಳೋರು ಇವರೇ ಈಗ ಕುರ್ಚಿಗೋಸ್ಕರ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ. ದಟ್ ಇಸ್ ಎ ಪ್ರಾಬ್ಲಮ್ ಬಿಕಾಸ್ ಅವರು ಹೈಕಮಾಂಡಿನ ಮೂರ್ಖತನ ಅದು, ಅಥವಾ DK ಶಿವಕುಮಾರ್ ಅವರ ಮಧ್ಯದ ಪ್ರಸ್ತಾಪಗಳು. ದರ್ ಇಸ್ ಅನ್ ಅಗ್ರಿಮೆಂಟ್ ಅನ್ನೋದು ಶಿವಕುಮಾರ್ ಅವರ ವಾದ. 50-50 ಆಗಿದೆ ಇದು ಅನ್ನೋದು. ಹಾಗಾಗಿ ಈ ಮಾತುಗಳು ಬಂತು ಒಬ್ಬರ ಮೇಲೆ ಒಬ್ಬರು. ಮೊದಲನೇ 5 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಯಾಕೆ ಬರಲಿಲ್ಲ ಇದು? ಇವರೆಲ್ಲ ಏನು ಅನ್ಕೊಂಬಿಟ್ಟಿದ್ದಾರೆ ಅಂತಂದರೆ ಐದರ್ ಸಿದ್ದರಾಮಯ್ಯ ಆರ್ DK ಶಿವಕುಮಾರ್ ಆರ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ಇವನ್ BJPನಲ್ಲಿವೆ. ಏನು ಕರ್ನಾಟಕದ ರಾಜ್ಯದ ಜನ ಊಟ ತಿಂಡಿ ನೀರು ಎಲ್ಲ ಬಿಟ್ಟು ಕಾಯ್ತಾ ಇದ್ದಾರೆ. ಇವರಿಬ್ಬರದ್ದು ಜೀವನನೇ ನೋಡೋಕ್ಕೆ ಅದೇನು ಬೇರೆ ಕೆಲಸವಿಲ್ಲ. 3 ಹೊತ್ತು ಬರೀ ಇದೇ ಮಾಡ್ಕೊಂಡು ಓಡಾಡೋ ತಲೆ ಕೆಟ್ಟವ್ರುಗಳು, ಬೇರೆ ಕೆಲಸವಿಲ್ವ ಜನಕ್ಕೆ? ಅವ್ರವ್ರ ಬದುಕು ಕಟ್ಕೊಂಡ್ರೆ ಸಾಕಾಗಿದೆ. ಎಲ್ಲವನ್ನು ಅನುಭವಿಸ್ಕೊಂಡು ಇವರಿಬ್ಬರಿಗೆ ಹೇಳಿಲ್ಲ ನಾನು, ಬೇರೆಯವ್ರ ಜೊತೆಲಿದ್ದವರೋ ಅಥವಾ ಹಿಂದೆ ಇಲ್ದೋದ್ದವರೋ ಇರೋರು ಯಾವನೋ ತಿನ್ಕೊಂಡು ಖುಷಿಯಾಗಿ ಮನೆ ಕಟ್ಕೊಂಡಿರೋಂಗೆ ಇವ್ರ ಬಗ್ಗೆ ನಾವು ಚಿಂತೆ ಮಾಡ್ಕೊಂಡು ಕೂರ್ಬೇಕಾ? ನಿಮ್ಗೆ ಓಟ್ ಹಾಕ್ತಿರೋದೇ ನಮ್ಮ ಪಾಪ, ಫಸ್ಟು ಪಾಪಕೃತ್ಯ. ಇನ್ನು ನಿಮ್ಮನ್ನು ಫಾಲೋ ಬೇರೆ ಮಾಡಬೇಕಾ? ಛೀ ಅನ್ನೋ ಕಾಲ ಅದು ಎಷ್ಟು ಬೇಗ ಬರುತ್ತೋ ಇವ್ರುಗಳಿಗೆಲ್ಲ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ನಾನು ಬದುಕಿರೋ ಅವಧಿಯಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ.
ಜನ ರಸ್ತೆಯಲ್ಲಿ ಅನ್ಬೇಕು, ಥೂ ಛೀ ಅನ್ಬೇಕು, ಮಕ ನೋಡಿದ್ರೆ ಅನ್ಬೇಕು ಎಲ್ಲರಿಗೂ. ಯಾರ್ಯಾರು ಜನರ ಹೆಸರಿನಲ್ಲಿ ಆಡ್ತಾರೋ ಆ ಥರ 50% ಇಟ್ಕೊಂಡಿರೋರು ಇವರಿಬ್ಬರಿಗೂ ಬೇಕು. ಚೀಫ್ ಮಿನಿಸ್ಟ್ರೇ ಹೇಳಿದ್ದಾರೆ ನಾನೇ CM ಅಂತ, ನಂಬೋಣ, ಒಪ್ಪೋಣ, ಆಯಿತು, ಇರಪ್ಪ ಬೇಡಿ ಇರ್ರಿಪ್ಪ, ಯಾವನು ಬೇಡ ಅಂದವನು. ಏನು ನಾವೇ ನಿಮ್ಮನ್ನು ಇರಬೇಡ ಅಂದಿದ್ವಾ? ನಾವೇನಾರು ಹೇಳಿದ್ವಾ ನಿಮ್ಮನ್ನು ಹೈಕಮಾಂಡ್ಗೆ ಹೋಗ್ಬಿಟ್ಟು 2.5 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಬರ್ರಿ ಅಂತ ಹೇಳಿದ್ವಾ? ಅಥವಾ ನೀವೇನಾರು ಮಾಡ್ಕೊಂಬಂದಿದ್ರೆ ನನಗೇನಾರು ಗೊತ್ತಿದೆಯಾ? ನೀವು ನನಗೇನಾರು ಬಂದು ಹೇಳಿದ್ದೀರಾ? ಓಟ್ ಹಾಕಿಸ್ಕೊಳ್ಳೋವಾಗ ಮಾತ್ರ ಬಂದು ಕೇಳ್ಕೊಂಡ್ರಿ ಭಿಕ್ಷೆ ಬೇಡ್ಕೊಂಡು, ಈಗ ಬಂದು ಹೇಳಿದ್ದೀರಾ ಜನಕ್ಕೆ ಏನಾದರೂ ಪಾರದರ್ಶಕವಾಗಿ? ಏನಿಲ್ವಲ್ಲ. ಒಮ್ಮೆ ಗೆದ್ದ ಮೇಲೆ ಸರ್ಕಾರಗಳನ್ನು ನಿಮ್ಮ ಮನೆ ಆಸ್ತಿ ಥರ ನಡೆಸೋ ಅಂಥ ರಾಜಕೀಯ ಪಕ್ಷಗಳಿಗೆ ಜನ ಯಾಕೆ ಮರ್ಯಾದೆ ಕೊಡ್ತೀರಿ ಅಂತ ನನಗೆ ಅರ್ಥ ಆಗಲ್ಲ. ಈ ವರ್ಷಕ್ಕೆ 5 ವರ್ಷಕ್ಕೊಮ್ಮೆ ತಿಥಿ ಥರ ಅವ್ರಿಗೆ ತಿಥಿ ಮಾಡೋ ಥರ ರಾಜಕೀಯ ಪಕ್ಷಗಳಿಗೆ ಒಂದು ಓಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಯ್ತಪ್ಪ. ಹಾಗನ್ಕೊಂಡ್ರೆ ಕಚಡ ತಂದಿದ್ದು. ಇನ್ನು MLAಗಳು ಚೀಫ್ DK ಶಿವಕುಮಾರ್, ನಾನೇನು ಮಾಡಲಿ? ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗತ್ತೆ? MLAಗಳಿಗೆ ಬಿಟ್ಟರೆ DKಗೆ ಸಪೋರ್ಟ್ ಸಿಕ್ಕತ್ತೆ ಅಂತ ನನಗೇನು ಅಂದ್ಕೊಂಡಿಲ್ಲ. ನಾನು ಇನ್ನೂ ಡಿವೈಡ್ ಆಗೋಗುತ್ತೆ, ಪಾರ್ಟಿ ಇನ್ನೂ ಹದಗೆಟ್ಟೋಗುತ್ತೆ. ಆ್ಯಸ್ ಎ KPCC ಅಧ್ಯಕ್ಷನಾಗಿ ಅವರು ಅದನ್ನೆಲ್ಲ ಮಾಡಲಿಕ್ಕೆ ಬರಲ್ಲ. ಶಿಸ್ತು ಗಿಸ್ತು ಎಲ್ಲ ಇರುತ್ತೆ. ಎರಡನೇದು DK ಪಕ್ಷದ ವಿರುದ್ಧ ಹೋಗಲಿಕ್ಕಿಲ್ಲ ಅನ್ನುವಂತಹ ವಿಶ್ವಾಸ ಹೈಕಮಾಂಡಲ್ಲಿ ಇದ್ದಂಗಿದೆ. ಸೇಮ್ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವ್ರ ಮೇಲೆ ಇದೆಯಾ ಅಂದರೆ ಐ ಡೋಂಟ್ ಥಿಂಕ್ ಸೊ. ನನಗೊಂಚೂರು ಡೌಟ್ ಇದ್ದಂಗಿದೆ ಅದರಲ್ಲಿ. ಓಕೆ, ಹೈಕಮಾಂಡಲ್ಲೂ ಇರ್ಬೋದು. DKನ ಪಕ್ಷನಿಷ್ಠೆ ಎಷ್ಟು ನಂಬುದಷ್ಟು ಸಿದ್ದರಾಮಯ್ಯ ನಂಬ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಪಕ್ಷನಿಷ್ಠೆ ವಿಚಾರದಲ್ಲಿ ನಾನು ಅಂದ್ಕೊಂಡಿಲ್ಲ. ಇನ್ನು DK ಗೊತ್ತು, ನಾನಾಗಿ ಇದನ್ನು ಕಂಟೆಸ್ಟ್ಗೆ ಹಾಕ್ಸಿದ್ರೆ MLAಗಳಲ್ಲಿ ಇದು ಕುಲಾಚಾರ ಆಗೋಗುತ್ತೆ ಕುಲಗೆಟ್ಟ ಮೇಲೆ ಅಂತ. ಆದರೆ ಅದು ಏನೇ ಆದರೂ ಸರಿ, ಅದಕ್ಕೆ ಹೈಕಮಾಂಡ್ನ ಶ್ರೀರಕ್ಷೆ ನನಗೆ ಬೇಕು, ನಾನು ಆಗೋದೇ ಆದರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರು ಹೈಕಮಾಂಡ್ ಮೇಲೆ ಎತ್ತಾಕಿದ್ದಾರೆ. ನಂಬರ್ 2 ಏನಿದೆ ಆಪ್ಷನ್ನು? DK ಕೇಳ್ದಂಗೆನೆ ವಾಟ್ ಈಸ್ ದಿ ಆಪ್ಷನ್? ಎಸ್, ಹಿ ಕಾಂಟ್ ಬಿಕಮ್ ಎ ರೆಬೆಲ್ ಆಗೋಕ್ಕಾಗಲ್ಲ. ರೆಬೆಲ್ ಆಗಿ ರೆಬೆಲ್ ಸಭೆಗಳನ್ನು ನಡೆಸಿ ಹೈಕಮಾಂಡನ್ನು ಸಾರ್ಟ್ ಆಫ್ ಎ ಬ್ಲ್ಯಾಕ್ ಮೇಲ್ ಆರ್ ಬೆದರಿಸುವ ಪರಿಸ್ಥಿತಿಯಲ್ಲಿ DK ಇದ್ದಂಗಿಲ್ಲ. ಮತ್ತದು ಹೈಕಮಾಂಡ್ಗೂ ಅರಿವಿದ್ದಂಗಿದೆ. ವಿರಾಸ್ ಸಿದ್ದರಾಮಯ್ಯನವರ ಬ್ಯಾಕ್ ಹಿಸ್ಟ್ರಿನಲ್ಲಿ, ಕಾಂಗ್ರೆಸ್ಸಲ್ಲಿ ನಾನು ಹೇಳ್ತಿರೋದು, ಮೇ ಬಿ JDS ಅಲ್ಲಿ, ಅದು ಪ್ರಶ್ನೆ ಬೇರೆ, ನಮ್ಗೆ ಅದು ಸಂಬಂಧ ಅಲ್ಲ. ವೆನ್ ಹಿ ವಾಸ್ ಡಿನೈಡ್ ಅಪೋಸಿಷನ್ ಲೀಡರ್ ಪೊಸಿಷನ್, ಹಿ ವಾಸ್ ನಾಟ್ ಹ್ಯಾಪಿ. ಅವರ ಸರ್ಟನ್ ಮೂವ್ಸ್ ಅವತ್ತಿನ ಹೈಕಮಾಂಡಿಗೆ ಅರಿವಿದೆ ಏನು ಅಂತ. ಹಾಗಾಗಿ DK ಶಿವಕುಮಾರ್ಗಿರೋ ಆಪ್ಷನ್ನು ಹ್ಯಾಸ್ ಟು ವೆಯ್ಟ್. ಹಿ ಹ್ಯಾಸ್ ನೋ ಆಪ್ಷನ್. ಹಾಗೆಂದ ಮಾತ್ರಕ್ಕೆ ಮುಗಿದೋಯ್ತಾ? ಚೀಫ್ ಮಿನಿಸ್ಟರ್ ಹೇಳ್ದಂಗೆ 5 ವರ್ಷದ ಕತೆ ಸೆಟ್ಲಾಗಿ ಹೋಗಿದೆಯಾ? ಇನ್ನು ಮತ್ತೆ ಪ್ರಸ್ತಾಪ ಆಗಲ್ವಾ? ನೋ. ಆ ನಿರ್ಧಾರವನ್ನು ಹೈಕಮಾಂಡು ಗಟ್ಟಿಯಾಗಿ ತೆಗೆದುಕೊಳ್ಳಲ್ವಾ ಅನ್ನೋ ವಿಚಾರ ನಮಗೆಲ್ಲಿ ಗೊತ್ತಿದೆ? ವೇರ್ ಡು ವಿ ನೋ? ಈ ಹೈಕಮಾಂಡಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಿರೋದು ಇಲ್ಲ ಖರ್ಗೆಗೆ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ. ಮೇ ಬಿ ಫ್ಯಾಮಿಲಿನಲ್ಲಿ ಊಟಕ್ಕೆ ಕೂತಾಗ ಪ್ರಿಯಾಂಕಾ ವಾದ್ರಾ, ಗಾಂಧಿ ಅಲ್ಲ ಅವರು, ವಾದ್ರಾ ಅವರು, ಏನೇ ವಾಟ್ ಹ್ಯಾಪಂಡ್ ದಟ್ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಅಂತಂದರೆ, ಅಣ್ಣ ಸಮ್ ಅಗ್ರಿಮೆಂಟ್ ನಾವು ಅಂತೇನಾರು ಅವ್ರು ಹೇಳಿದರೆ ಅವ್ರಿಗೊಬ್ರು ಗೊತ್ತಿರಬೇಕು. ಇನ್ಯಾರೋ ವೇಣುಗೋಪಾಲ ಯಾರಿಗೊಂದು ಇಬ್ಬರು ಗೊತ್ತಿರಬೇಕಿದು. ಇಲ್ಲ CM ಸಿದ್ದರಾಮಯ್ಯ ಮತ್ತು DK ಗೊತ್ತಿರಬೇಕು. ನಮಗೆ ಗೊತ್ತಿದೆಯಾ? ಅವ್ರ ನಡುವೆ ಆಗಿರೋದು. ಹಾಗಾಗಿ ಅವರ ಸೋಕಾಲ್ಡ್ ಹೈಕಮಾಂಡ್ ತಾನು ತನಗೆ ಗಟ್ಟಿಯಾಗಿದೆ, ಈ ಪರಿಸ್ಥಿತಿ ಪಕ್ವವಾಗಿದೆ ಅನ್ನೋ ತೀರ್ಮಾನ ತಗೊಂಡಾಗ ಏನು ಅನ್ನೋದಾಗತ್ತೆ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಪಾಲಿಟಿಕ್ಸ್. ನಾನೇ ಪರ್ಮನೆಂಟ್ ಅಂತ ಹೇಳಿಕೊಂಡು ಓಡಾಡೋ ಸ್ಟೇಜಲ್ಲಿ ಇವತ್ತಿನ ಕಾಂಗ್ರೆಸ್ನಲ್ಲಿ ಅಥವಾ BJPನಲ್ಲಿ ಯಾರೂ ಇಲ್ಲ. ಎರಡು ಕಡೆ ವಿಜೇಂದ್ರ ನಾನೇ ಪರ್ಮನೆಂಟ್ ಕರ್ನಾಟಕದಲ್ಲಿ ಹೇಳ್ತಾರಾ? ಹೇಳ್ತಾರಂತ ಇಲ್ಲ. ವೇರಾಸ್ ಮೋದಿ ನನಗೆ ಬೇಕಾಗಿರೋರ್ಗು ಇರ್ತೀನಿ ಅಂತ ಅನ್ಬೋದೇನಪ್ಪ. ಸೋನಿಯಾ ಗಾಂಧಿ ಅನ್ಬೋದು, ರಾಹುಲ್ ಗಾಂಧಿ ಅನ್ಬೋದು ಬೇಕಾರೆ. ಇವ್ರಿಗೆ ಯಾರಿಗೂ ಇಲ್ಲ ಆ ಶಕ್ತಿ ಮತ್ತು ಅಧಿಕಾರ. ಹಾಗಾಗಿ ಈ ಕ್ಷಣಕ್ಕೆ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ಮುಖ್ಯಮಂತ್ರಿಗಳೇ ಹೇಳಿರುವುದರಿಂದ ನಾನು 5 ವರ್ಷ ಇರ್ತೀನಿ. ಆಲ್ ರೈಟ್ ಸರ್, ವಿ ಟ್ರಸ್ಟ್ ಯು ಆ್ಯಂಡ್ ವಿ ಬಿಲೀವ್ ಯು. ಡಸ್ ಇಟ್ ಮೀನ್ ಡೋರ್ಸ್ ಆರ್ ಕ್ಲೋಸ್ಡ್? ಬಾಗಿಲು ಮುಚ್ಚಿತು DKಗೆ? ನೋ ನೋ. ಡೋರ್ DK ಕಡೆಯಿಂದ ಅಥವಾ DK ಬೆಂಬಲಿಗರ ಕಡೆಯಿಂದ ಓಪನ್ ಆಗದೆ ಇರ್ಬೋದು. ಕಿಟಕಿ ಹೈಕಮಾಂಡಲ್ಲಿ ಇನ್ನೂ ತೆಕ್ಕೊಂಡಂಗೆ ಇದ್ದಂಗಿದೆ.
ಅದು ಯಾವತ್ತು ತೆಕ್ಕೊಂಡು ಬಾಗಲಾಗತ್ತೋ ನನಗೆ ಗೊತ್ತಿಲ್ಲ, ಆಗೋದೇ ಇಲ್ವಾ ನನಗೆ ಗೊತ್ತಿಲ್ಲ. ಯಾಕಂದರೆ ಆ ಹೈಕಮಾಂಡ್ ನಮಗೇನು ಹೇಳಿಲ್ಲ. ಭಾಳ ಸರಳ. ಅಂದರೆ ಅರ್ಥ ಡಿ ಕೆ ವೈಯಕ್ತಿಕವಾಗಿ ಬಿಟ್ಕೊಟ್ಬಿಟ್ರ ಆಸೆನ ಅಂತ. ಬಿಟ್ಕೊಟ್ಟಿಲ್ಲ, ಬಿಟ್ಕೊಡಲ್ಲ. ಡಿ ಕೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಪರಿಸ್ಥಿತಿಗೆ ಬಂದು ಈ ಹಂತನ ತಲುಪಿ ಇನ್ನೇನು ಜಾರ್ ಬೀಳತ್ತೀಗ ತುಪ್ಪ ಬಾಯಿಗೆ ಅನ್ನೋ ಟೈಮಲ್ಲಿ ಶಸ್ತ್ರಸನ್ಯಾಸವನ್ನು ಮಾಡಿ ನಿರ್ಗಮಿಸ್ತಿದ್ದಾರೆ ಯುದ್ಧರಂಗದಿಂದ ಅಂತಂದರೆ ಕೇಳ್ಕೊಳ್ಳೋಕ್ಕೆ ನಾನೇನು ಬಕರಾನ ಅಥವಾ ಸಿದ್ದರಾಮಯ್ಯ ಅವ್ರ ಬಕರಾನ? ಡಿ ಕೆ ಓಡೋಗ್ಬಿಟ್ರಂತೆ ಅಂತ ಅನ್ನೋಕ್ಕೆ ಚಾನ್ಸ್ ಇಲ್ಲ. ಇಬ್ಬರಿಗೂ ಗೊತ್ತಿದೆ, ಬೋತ್ ವಿಲ್ ಫೈಟ್ ಬ್ಯಾಕ್. ಡಿ ಕೆ ತನಗೆ ಸಿಗುವವರೆಗೆ ಹಿ ವಿಲ್ ಫೈಟ್ ತನ್ನದೇ ಆದಂತಹ ದಾರಿಗಳಲ್ಲಿ. ಓಕೆ. ಬಟ್ ಡಿ ಕೆಯ ಹೋರಾಟದಲ್ಲಿ ಹೈಕಮಾಂಡೇ ಪ್ರಮುಖ ಕಾಂಪೊನೆಂಟು. ಸಿದ್ದರಾಮಯ್ಯನವರು ವಿಲ್ ಫೈಟ್ ಬ್ಯಾಕ್ ಅಂಟಿಲ್ ಹಿ ಕ್ಯಾನ್ ರಿಟೈನ್ ಹಿಸ್ ಪೋಸ್ಟ್. ಎಲ್ಲಿವರೆಗೂ ಸಾಧ್ಯತೆ ಇದೆಯೋ ಅಲ್ಲಿವರೆಗೂ ಅವ್ರನ್ನ ಉಳಿಸೋಕೆ ಹೋರಾಟ ಮಾಡೇ ಮಾಡ್ತಾರೆ. ಆದರೆ ಅವರ ಯುದ್ಧದಲ್ಲಿ ಲೋಕಲ್ಲು, ಜಾತಿ, ಮಾಸ್ ಲೀಡ್ರು, MLAಗಳ ಸಪೋರ್ಟು ಇದು ಕಾಂಪೊನೆಂಟ್ ಆಗುತ್ತೆ. ಬಿಕಾಸ್ ಸಿದ್ದರಾಮಯ್ಯ ನೋಸ್ ಡ್ಯಾಮ್ ವೆಲ್ ಹೈಕಮಾಂಡ್ ಪಾಸಿಬಲಿ ಶಿವಕುಮಾರ್ ಕಡೆಗೆ ಒಂಚೂರು ಒಲವು ತೋರಿಸ್ಬಿಡಬಹುದೇನೋ ಅನ್ನೋ ಒಂದು ಅನುಮಾನ ಸಿದ್ದರಾಮಯ್ಯನವ್ರನ್ನ ಸದಾಕಾಲ ಕಾಡುತ್ತೆ. ಶಿವಕುಮಾರ್ ಡ್ಯಾಮ್ ವೆಲ್ ನೋಸ್ ಹೈಕಮಾಂಡ್ ಬಿಟ್ಟು ಬರೀ MLAಗಳ ಹತ್ರಕ್ಕೆ ಹೋದ್ರೆ ನನಗೆ ಯಾರು ಕೈ ಎತ್ಬಿಟ್ಟು ಮೋಸ ಮಾಡಿಬಿಟ್ಟು ಏನಾರು ಯಾಮರ್ಸ್ಬಿಡ್ಬೋದೇನೋ ಅನ್ನೋ ಅನುಮಾನ ಇವ್ರಿಗೆ ಕಾಡ್ತಾ ಇದೆ. ಹಾಗಾಗಿ ಇಬ್ಬರೂ ತಮ್ಮ ತಮ್ಮ ಸ್ಟ್ರಾಟಜಿಗಳನ್ನು ಪಕ್ಕಾ ಮಾಡ್ಕೊಂಡಂಗಿದೆ. ಇವರು ಸ್ಥಳೀಯವಾಗಿಯೂ ತಮ್ಮ ಶಕ್ತಿ ಪ್ರದರ್ಶನವನ್ನು, ಅವರು ಹೈಕಮಾಂಡನ ಜೊತೆಯಲ್ಲಿ ಇಟ್ಟುಕೊಂಡೇ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುವ ಹಂತದಲ್ಲಿದ್ದಾರೆ. ಇಬ್ಬರು ಹೋರಾಟ ಬಿಡಲ್ಲ, ಇಬ್ಬರು ಹೋರಾಟ ನಿಲ್ಲಿಸಲ್ಲ, ಅವರವರ ಉದ್ದೇಶಗಳು ಈಡೇರುವವರೆಗೆ. ಎಸ್, ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಏನೋ ಸ್ಪಷ್ಟನೆ ಕೊಟ್ಟಾಗಿದೆ. ಆದರೆ ಆಪ್ತೇಷ್ಟರು ಮಾತ್ರ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ನಿಲ್ಲಿಸ್ತಾ ಇಲ್ಲ. ಡಿಕೆ ಆಪ್ತ ಹಾಗೂ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಕಷ್ಟಪಟ್ಟು ಪಕ್ಷ ಕಟ್ಟಿದ್ದಾರೆ, ಅವರಿಗೆ ಅವಕಾಶ ಸಿಕ್ಕರೆ ಮುಂದೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದಿದ್ದಾರೆ. ಇನ್ನು ಆಪ್ತೇಷ್ಟರಿಗೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿರೋ ಡಿಕೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಬೇರೆ ಯಾರೂ ಅಪಸ್ವರ ಎತ್ತಬಾರದು, ನನ್ನನ್ನು ಸಿಎಂ ಮಾಡಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟರು. ಇನ್ನು ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ವ್ಯಂಗ್ಯವಾಡಿರುವ ಬಿಜೆಪಿ ಈಗಾಗಲೇ ಕುದುರೆ ವ್ಯಾಪಾರ ಶುರುವಾಗಿದೆ. ನವೆಂಬರ್ ಡಿಸೆಂಬರ್ನಲ್ಲಿ ಸಿಎಂ ಬದಲಾಗುವುದು ನಿಶ್ಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೂ ಒಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ, ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರ. ಯಾರು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾರು ಮಾತಾಡ್ತಾರ? ಯಾರೇ ಕೂಡ ಪಟ್ಟು ಹಿಡಿದಿಲ್ಲ, ಆಗ್ರಹನೂ ಮಾಡಿಲ್ಲ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆನ ತೆಗೆದುಕೊಳ್ಳೋದಕ್ಕೆ ಒಂದು ಭೂಮಿಕೆಯನ್ನ ಸಿದ್ಧಪಡಿಸೋದಕ್ಕೆ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿ ಗಾದಿಗೆ ವಿಜಯೇಂದ್ರನ ತೆಗೆದು ಹಾಕಲಿಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಕರ್ನಾಟಕಕ್ಕೆ ಬಂದು ಭೂಮಿಕೆಯನ್ನು ಸಿದ್ಧ ಮಾಡುತ್ತಿದ್ದಾರೆ. ಓಕೆನಾ? ಅರೇ ಅವ್ರವ್ರ ಪಕ್ಷದಲ್ಲಿ ಅವ್ರವ್ರು ಮಾಡ್ಕೋತಾರ್ರಿ. ಬಟ್ ನಿಮ್ಮ ಪಕ್ಷದಲ್ಲಿ ನಿಮ್ಗೆ ಅಧ್ಯಕ್ಷರನ್ನೇ ಪಕ್ಕ ಮಾಡೋಕ್ಕಾಗಿಲ್ಲ. ದೊಡ್ಡ ಗನಂದಾರಿ ಪಕ್ಷ, ಎದೆ ತಟ್ಕೊಂಡು ಓಡಾಡ್ತೀರಿ 16 ಇಂಚು, 86 ಇಂಚು, 96 ಇಂಚು ಅಂದ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಸುಮ್ಮನೆ. ಫಸ್ಟ್ ನಿಮ್ದು ನೋಡ್ಕೊಳ್ರಿ ಭದ್ರಾನ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋರಂತೆ. KPCC ಅಧ್ಯಕ್ಷ ಆಗಿರುವ DK ಶಿವಕುಮಾರ್ ಹ್ಯಾಸ್ ಎ ಪ್ರಾಬ್ಲಮ್, ಸಮಸ್ಯೆ ಇದೆ. ಒಂದು ಕಡೆ KPCC ಅಧ್ಯಕ್ಷ ಸ್ಥಾನ ಅಪರಿಮಿತವಾದಂತಹ ಅಧಿಕಾರವನ್ನು ಅವರಿಗೆ ದಯಪಾಲಿಸಿದೆ ಪಕ್ಷದ ಒಳಗಡೆ. ಇನ್ನೊಂದು ಕಡೆ ಅದೇ KPCC ಹುದ್ದೆ ತನ್ನ ನಾಳಿನ ರಾಜಕೀಯ ಬಯಕೆಗಳಿಗೆ ಅಡ್ಡಗಾಲು ಆಗಿದೆ, ಮಾತಾಡದೇ ಇರೋಂಗೆ ಮಾಡೋ ಮೂಲಕ. ಮಂತ್ರಿಯಾಗಿ DK ಶಿವಕುಮಾರ್ ಆಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ತಪ್ಪು ಅಲ್ಲ, ಅದು ಸತ್ತು ಹೋಗಿಲ್ಲ ಅವರೊಳಗಡೆ. ಬೇರಾಜ್ ಒಬ್ಬ KPCC ಅಧ್ಯಕ್ಷನಾಗಿ ಅದರ ವಿಚಾರದಲ್ಲಿ ಯಾರು ಮಾತಾಡಿದ್ರೆ ಅದನ್ನು ಮಾತಾಡಬಾರ್ದು ಅಂತ ಹೇಳುವ ಅನಿವಾರ್ಯ ಸಂಕಟವನ್ನು ಅನುಭವಿಸಲೇಬೇಕು. ಬಿಕಾಸ್ ಆಫ್ ದ ಡಿಸಿಪ್ಲಿನ್ ಇಶ್ಯೂ. ದಾಟ್ಸ್ ದ ಪ್ರಾಬ್ಲಮ್ ಆಫ್ DK ಆ್ಯಂಡ್ ಹಿ ಹ್ಯಾಸ್ ಟು ಫೇಸ್ ಇಟ್. ಬಿಕಾಸ್ ಅದ್ರದ್ದು ಲಾಭ ನಷ್ಟಗಳನ್ನ ಅವರೇ ಅನುಭವಿಸ್ಬೇಕು. ಸಮ್ಟೈಮ್ಸ್ DK ಈಸ್ ಎ ಅಸೆಟ್ ಟು ಹಿಮ್ಸೆಲ್ಫ್
ಆ್ಯಂಡ್ ಹೀ ಈಸ್ ಎ ಲಯಬಿಲಿಟಿ ಟು ಹಿಮ್ಸೆಲ್ಫ್. ಎರಡೂ ಹೀ ಈಸ್ ಬೋತ್. ತನಗೆ ತಾನೇ ಅಸೆಟ್ಟು, ತನಗೆ ತಾನೇ ಲಯಬಿಲಿಟಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಮೂರನೇದು, ಕಳೆದ 2 ವರ್ಷದಲ್ಲಿ ನಾನು ಗಮನಿಸಿದ್ರಲ್ಲಿ ಐ ಥಾಟ್ ಹಿ ವಿಲ್ ಚೇಂಜ್. ಹಿ ಡಿಡ್ ನಾಟ್, ಪ್ರಾಬಬಲಿ. ನಾನು ಅಂದ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ, ಆಗಿದ್ರೆ ಗೊತ್ತಿಲ್ಲ ಒಳಗಡೆನಲ್ಲಿ. ಡಿ ಕೆ ಶುಡ್ ಹ್ಯಾವ್ ಕನ್ವರ್ಟೆಡ್, ತನ್ನನ್ನು ತಾನು ಇನ್ನಷ್ಟು ಮಾಸ್ ಲೀಡರ್ ಆಗುವತ್ತ ಬೆಳೆಯುವ ಕಡೆಗೆ ಹೋಗಬೇಕಾಗಿತ್ತು. ಹೋದಂಗಿಲ್ಲ. ಈಗಲೂ ಡಿ ಕೆಗೆ ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು, ವೈಯಕ್ತಿಕ ಬಯಕೆಗಳು, ವೈಯಕ್ತಿಕ ನಿಲುವುಗಳೇ ಪ್ರಿಯಾರಿಟಿಲಿದ್ದಂಗಿದೆ, ಎಕ್ಸೆಪ್ಟ್ ಪಕ್ಷನಿಷ್ಠೆಯ ವಿಚಾರ ಬಿಟ್ಟರೆ. ಅದು ಹೊರತುಪಡಿಸಿ ದಾಟ್ಸ್ ಎ ಪ್ರಾಬ್ಲಮ್. ಅಂಟಿಲ್ ಎ ಪೊಲಿಟಿಕಲ್ ಲೀಡರ್ ಮಾಸ್ ಕಡೆ ಬಂದು ಮಾಸ್ ಜೊತೆಲಿದೆ ಅನ್ನೋದನ್ನು ತಕ್ಕ ಮಟ್ಟಿಗೆ ಪ್ರೂವ್ ಮಾಡದೇ ಇದ್ದರೆ ನೋಬಡಿ ವಿಲ್ ಟೇಕ್ ಯು ಸೀರಿಯಸ್ಲಿ. ಯಾತಕ್ಕೆ ತಗೋಬೇಕು? ಅದು ಮುಖ್ಯ. ಯಾಕೆ ತಗೋಬೇಕು ಮುಖ್ಯ. ಸೊ ದಾಟ್ಸ್ ಎ ಪ್ರಾಬ್ಲಮ್. ಇನ್ನು ಸಿದ್ದರಾಮಯ್ಯನವ್ರಿಗೆ ಹೀ ಥಾಟ್ ಪ್ರಾಬಬಲಿ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ವೇನೋ ಅಂತ. ದಟ್ ಈಸ್ ನಾಟ್ ದಿ ಸಿಚುಯೇಷನ್ ಈಗ ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಅರಿವಾಗಿದೆ. ಈಗಿನ ಸ್ಥಿತಿ ಹಾಗಲ್ಲ. 5 ವರ್ಷದ ಹಿಂದೆ ಅಧಿಕಾರದಲ್ಲಿದ್ದಾಗ ಇದ್ದಿದ್ದ ಪರಿಸ್ಥಿತಿ ಅಲ್ಲ ಇದು ಅಂತ. ಕಾರಣ, ಈ ಬಾರಿ ಅಧಿಕಾರಕ್ಕೆ ಬರುವಾಗ ಸಿದ್ದರಾಮಯ್ಯನವರಷ್ಟೇ ಪಾತ್ರವನ್ನು ಅಥವಾ ಒಂಚೂರು ಹೆಚ್ಚು ಕಡಿಮೆ ಪಾತ್ರವನ್ನು ಡಿ ಕೆನೂ ನಿರ್ವಹಿಸಿದ್ದಾರೆ ಎಂಬುದು ಸಿದ್ದರಾಮಯ್ಯನವ್ರಿಗೂ ಅರಿವಿದೆ, ಕಾಂಗ್ರೆಸ್ನವ್ರಿಗೂ ಅರಿವಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪಾತ್ರದ ಜೊತೆಗೆ ಉಳಿದೆಲ್ಲ ಶಕ್ತಿಯನ್ನೂ ಡಿ ಕೆ ತುಂಬಿದ್ದಾರೆ ಆರ್ಥಿಕವಾಗಿ ಅನ್ನೋದು ಹೈಕಮಾಂಡ್ಗೂ ಅರಿವಿದೆ. ಹಾಗೆ ನೋಡಿದರೆ ನನ್ನ ದೃಷ್ಟಿಕೋನದಲ್ಲಿ ಹೈಕಮಾಂಡ್ನ ಬಹುತೇಕ ಜನ, ಇನ್ಕ್ಲೂಡಿಂಗ್ ದಿ ಹೈಕಮಾಂಡ್, ಡಿ ಕೆಯ ಆರ್ಥಿಕ ಋಣದಲ್ಲಿರಬೇಕು. ಹಂಗೆ ನನ್ನ ಪ್ರಕಾರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲದೆ ಇದ್ದರೆ ಇಲ್ಲ ಅಷ್ಟೇ. ಹಾಗಾಗಿ ಇದು ಅಷ್ಟು ಈಸಿ ಇಲ್ಲ ಈ ಸರಿ ಸೆಟ್ಲ್ ಆಗಿಬಿಡುತ್ತೆ ಅನ್ನಕ್ಕೆ. ಲೆಟ್ ಅಸ್ ಸಿ ಅಂತ. ಇನ್ನು ಕುದುರೆ ವ್ಯಾಪಾರ ಅಲ್ಲ, ನನಗೇನು ಅನ್ನಿಸ್ತಿಲ್ಲ. ಪಕ್ಷದಲ್ಲಿ ಕಷ್ಟಪಟ್ಟಿದ್ದಾರೆ ಡಿ ಕೆ. ಕಷ್ಟ ಎಲ್ಲರೂ ಪಟ್ಟಿದ್ದಾರೆ, ಲಕ್ಕು ಬೇಕಲ್ಲ ಒಂಚೂರು. ಪರಮೇಶ್ವರರು ಅಧ್ಯಕ್ಷರಾಗಿದ್ದಾಗಲೇ ಅಧಿಕಾರಕ್ಕೆ ಬಂದಾಗ ಅವರು ಕಷ್ಟಪಟ್ಟಿದ್ದಾರೆ ಅಂತ ಯಾರು ಮಾತಾಡಲಿಲ್ಲ ನೀವು? ಇವತ್ತು ಬಿಡಿ, ಪರಮೇಶ್ವರ್ ಬದಲಾದ ರಾಜಕಾರಣದಲ್ಲಿ ಯಾವ್ಯಾವುದೋ ಕೆರೆ ದಾಟಿದ್ದಾರೆ, ಯಾವ್ಯಾವುದೋ ನದಿಯಲ್ಲಿ ಸ್ವಿಮ್ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗಿ ಆಶ್ರಯ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಐ ಆ್ಯಕ್ಚುಲಿ ಪಿಟಿ ಹಿಮ್. ಬಿಡ್ಬಿಡಿ ಅವ್ರನ್ನ. ಬಟ್ ಯಾರೂ ಕೇಳಲಿಲ್ಲ ಅವತ್ತು. ಯಾಕಂದ್ರೆ ಅವ್ರ ಸೋಲಿತ್ತಲ್ಲ ಸರ್. ಹಾಂ, ಸೊ ನಾಯಕನ ಸೋಲು ಇದು. ಹೇಗೆ ಅಂತ. ಹಾಗಾದರೆ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋತಾಗ ಯಾಕೆ ಅವ್ರನ್ನ ತಿರಸ್ಕಾರ ಮಾಡಲಿಲ್ಲ ನೀವು? ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ದಾಟ್ಸ್ ದಿ. ಇನ್ನು ಕಾಂಗ್ರೆಸ್ನಲ್ಲಿನ ಗೊಂದಲ, ಕೋಲಾಹಲ, ಅಸಮಾಧಾನ ತಣಿಸಲು ಬಂದಿರುವಂತಹ ಸುರ್ಜೇವಾಲಾ ಅವರು ಕೊನೆ ದಿನ ಇವತ್ತು ಶಾಸಕರ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 40 ಶಾಸಕರ ಅಹವಾಲನ್ನು ಸ್ವೀಕರಿಸಿರುವ ಸುರ್ಜೇವಾಲಾ ಜುಲೈ 7ರಿಂದ 2ನೇ ಹಂತದ 1-to-1 ಮೀಟಿಂಗ್ ಮಾಡ್ತಾರಂತೆ. ಸಚಿವ ಈಶ್ವರ್ ಖಂಡ್ರೆ ಆದಿಯಾಗಿ ಎಲ್ಲರೂ ಲಿಂಗಾಯತ ಶಾಸಕರ ನಿಯೋಗ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿತು. ವಿನಯ್ ಕುಲಕರ್ಣಿ ಹೊಂದಿರೋ ಕಾರ್ಯಾಧ್ಯಕ್ಷ ಹುದ್ದೆಗೆ ನೇಮಕ ಮಾಡೋದಾದ್ರೆ ನಮ್ಮ ಸಮುದಾಯದವರನ್ನೇ ನೇಮಕ ಮಾಡಿ ಅನ್ನೋ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಇವತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್, ನಯನ ಮೋಟಮ್ಮ, ರಮೇಶ್ ಬಂಡಿಸಿದ್ದೇಗೌಡ, ಟಿ.ಡಿ. ರಾಜೇಗೌಡ ಸೇರಿದಂತೆ ಮತ್ತಷ್ಟು ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು. ಇದೇ ವೇಳೆ ಸಚಿವರ ಮೌಲ್ಯಮಾಪನಕ್ಕೂ ಕೂಡ ಹೈಕಮಾಂಡ್ ಮುಂದಾಗೋ ಸಾಧ್ಯತೆ ಇದೆಯಂತೆ. ಸಚಿವರನ್ನ ದೆಹಲಿಗೆ ಕರೆಸಿಕೊಳ್ಳಬಹುದಾ ಅಥವಾ ಎಐಸಿಸಿ ನಾಯಕರೇ ಬೆಂಗಳೂರಿಗೆ ಬಂದು ಮೌಲ್ಯಮಾಪನ ಮಾಡಬಹುದಾ ಅಂತ ಹೇಳಲಾಗ್ತಿದೆ. ಇತ್ತ ಲಾಟ್ರಿ ಸಿಎಂ ಹೇಳಿಕೆ ವಿಷಯವಾಗಿ ಬಿ.ಆರ್. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಏನು ಹೇಳಿದ್ದಾರೆ ಬಿ.ಆರ್. ಪಾಟೀಲ್? ತಿರುಚಲಾಗಿದೆ. ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು. ಅವರೊಬ್ಬ ಮಾಸ್ ಲೀಡರು, ಅವರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು 9 ಜನ ಶಾಸಕರು ನಾವು JDS ಬಿಟ್ಟು ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ. ನೀವೇ ಹೇಳಿದ್ರಲ್ರಿ ಫೋನಲ್ಲಿ, ನಾನೇ ಮೀಟ್ ಮಾಡಿಸಿದ್ದು ಅಂತ ನನಗೆ ಕೇಳಿಸ್ದಂಗಿತ್ತದ. ಅದ್ರಲ್ಲಿ ತಿರ್ಚೋ ಥರದ್ದು ಏನೂ ಇರಲಿಲ್ಲ ಸರ್. ಏನಿರಲಿಲ್ಲ. ನೀವು ತಿರ್ಚ್ಕೊಂಬಿಟ್ರಿ ಈಗ, ಅಥವಾ ನಿಮ್ಮ ಕೈ ಕಾಲಿ ಅವನಾರು ತಿರ್ಚಿರ್ಬೇಕು ಈಗ ಅಲ್ಲಿ ಒಳಗಡೆನಲ್ಲಿ. ಬಟ್ ಐ ಟೋಲ್ಡ್ ನೆನ್ನೆನೆ ಬಿ.ಆರ್. ಪಾಟೀಲ್ ಸಿದ್ದರಾಮಯ್ಯದೆಲ್ಲ ಸಂಬಂಧಗಳು ಏನು ಅಂತ ನೆನ್ನೆನೇ ಹೇಳಿದೆ. ಏನು ತಕಪಕ್ಕ ಕುಣಿತಿದ್ರಿ ಭಾಳ ಜನ ನಮ್ಮ ಫೀಲ್ಡು ಸೇರಿ. ಶೋಕು ಹಂಗಾಗ್ಬಿಡ್ತು, ರೆಬೆಲ್ ಅಂದ್ಕೊಂಡು ರಾಜಕಾರಣಿಗಳ ನಡೆಗಳನ್ನು
ಅಂತಿಮ ನಿಲುವಾಗಿದೆ ಅದು ಅಂತ ಪರಿಭಾವಿಸಿ ನಮ್ಮ ಕೆಲಸ ನಾವು ಮಾಡೋಕ್ಕೆ ಹೊರಟ್ರೆ ಹೆಂಗೆ ಮಣ್ಣು ತಿಂತೀವಿ ಇನ್ನಕ್ಕಿದು ಇನ್ನೊಂದು ಸಾಕ್ಷಿ. ಅವ್ರನ್ನ ನಂಬ ಮಾಡ್ತೀರಲ್ರಪ್ಪ, ಅವ್ರನ್ನ ಯಾವನಾರು ನಂಬ್ತಾನೇನ್ರಿ? ಅವ್ರ ಮನೆ ಒಳಗಡೆನೆ ಅವ್ರನ್ನ ಭಾಳ ಜನ ನಂಬಲ್ಲ. ಯಾಕೆ ರಿಸ್ಕ್ ಬೇಡ, ಇವನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡೋಣ ಅಂತಾರೆ. ಹಣೆ ಬರಹ. ಆಲ್ ರೈಟ್. ಇನ್ನು MLAಗಳದ್ದು ಕರ್ಸಿ ಮಾತಾಡ್ತಿರ್ತಾರಂತೆ. ಏನು ರೀ ಮಾತಾಡ್ತೀರಿ? ಕರ್ಸಿ ಏನು ಮಾತಾಡ್ತೀರಿ? ಇಲ್ಲಿ ಹೋಗಿದ್ದಿದ್ದು MLAಗಳಿಗೆ ಅಭಿಪ್ರಾಯ ಕೊಟ್ಬಿಟ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ಲೆಟರ್ ಹಿಡ್ಕೊಂಡು ಬಂದ್ಬಿಡ್ತೀರಾ ನೀವು? ಯಾರಿಗೆ ಬಿಡ್ತಿರ್ರಿ ಇಂಥ ಬುರ್ಡೆನ? ದಿ ಹೈಕಮಾಂಡ್ ವಾಂಟ್ಸ್ ಟು ಸೆಂಡ್ ಒನ್ ಮೆಸೇಜ್ ಅಷ್ಟೇ ಈ ಇಡೀ ಎಕ್ಸರ್ಸೈಸಲ್ಲಿ, ಮಾನ್ಯ ಸುರ್ಜೇವಾಲಾ ಅವ್ರ ಎಕ್ಸರ್ಸೈಸಲ್ಲಿ. ಅದು ಏನಪ್ಪ ಅಂದರೆ, ಮಿಸ್ಟರ್ ಸಿದ್ದರಾಮಯ್ಯ ಆರ್ ಮಿಸ್ಟರ್ DK ಶಿವಕುಮಾರ್, ನೀವಿಬ್ಬರು ಏನು ದೊಡ್ಡ ದಾದಪಿರಿಯಾದಗಳಲ್ಲ, ನಾವು ಹೇಳ್ದಂಗೆ ಡ್ಯಾನ್ಸ್ ಮಾಡಿಸೋದಿಲ್ಲ ಅಂತ. ವಿಚ್ ಇಸ್ ಎ ಓಲ್ಡ್ ಹ್ಯಾಬಿಟ್ ಆಫ್ ಕಾಂಗ್ರೆಸ್, ಹೊಸ ಹ್ಯಾಬಿಟ್ ಆಫ್ BJP. ಅಷ್ಟೇ, ಕಂಟ್ರೋಲ್ ನಂದದು ಅಂತ. ಆಗಾಗ್ಗೆ ನಾನು ಇದೀನಿ ಅಂತ ತೋರಿಸೋ ಮೆಥಡ್ ಇದು. ಅದನ್ನ ಈಗ ಪ್ರದರ್ಶನ ಆಗಿದೆ.